ಅಲ್ಲ ಕಣಮಿ ಚಿಕ್ಕೇನೆ, ನಾನು ಬೆಟ್ಟಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಹೆಣ್ಣು ನೋಡ್ಕೊ ಬಂದ್ಬಿಟ್ಟಿದ್ದೀರಿ. ನಂಗೆ ಒಂದು ಮಾತು ಹೇಳಲಿಲ್ಲ ಹೋಗ್ಬೇಕಾರೆ. ನೀನು ಅತ್ತಾಗ ಹಿಂಗೆ ಹೋದ ನಮ್ಮ ಅಮ್ಮ ಬಂದ್ಬಿಟ್ಟು ಹೇಳೋದ್ನ ಹಿಂಗೆ ಬಂಡೋರಲ್ಲಿ ಒಂದು ಹೆಣ್ಣದೇ ಹೋಗಿ ನೋಡ್ಕೊ ಬರುಮ್ಮ ಕಮ್ಮಿ ಅಂತಂತಂದ. ಅದಾದಮೇಲೆ ಸರಿ ಆಯಿತು ಅನ್ಕೊಂಡು ಈಗ ನೆನ್ನೆ ಹೋಗಿ ಬಂದಿದ್ದು ಹೆಣ್ಣು ನೋಡೋಕ್ಕೆ. ನೀನು ಇವತ್ತು ಇಳಿದಿದ್ದೀಯ ಅಷ್ಟೇ. ಇವಳು ಕರ್ಕೋಗಿದ್ದಿ, ಚುಂದೋಡಿ ಅವಳನ್ನೇ ಮತ್ತು ಕಾಳಿನೂ ಕರ್ಕೋಗಿದ್ದಿ. ಅಯ್ಯೋ, ಸರಿಯಾದ ಮುಂಡೇರನ್ನೇ ಕರ್ಕೋಗಿದ್ಯಬ್ಬ ನೀನು. ಅವ್ರೇನು ಒಳ್ಳೆ ಮುಂಡೇರು ಅನ್ಕೊಂಡಿದ್ಯಾ? ಅದು ಎಷ್ಟು ಆಡ್ಕೊಂಡಿದ್ದಾರೋ, ಅದು ಏನು ಮಾಡಿದಾರೋ, ಈಗ ಅವ್ರನ್ನೇ ಹೋಗಿದ್ದಮ್ಮಿ. ನಮ್ಮ ಅಟ್ಟಿಯವನು ಹಂಗೆ ಬೈತಾ ಇದ್ನ, ಈಗ ಕರ್ಕೊಬರಕ್ಕೆ ಹೋಗಿದ್ದೆ ಅವರ. ಆಮೇಲೆ ನಾವು ಹೋಗಿ ನೋಡ್ಕೊ ಬಂದು ಹೆಣ್ಣು ಒಪ್ಪಿಗೆ ಆಯಿತು ಅಂದಮೇಲೆ ತಾನೇ ಒಪ್ಪಂದ ಮಾಡೋ ಹೋಗಿದ್ರು ಆಯ್ತಿತ್ತು. ಈಗ ಬರೋಕೆ ಹೇಳಿದೆ ಅಂತ ಅಂತಿದ್ನ, ಇನ್ನೇನು ಕರೆದ್ಬಿಟ್ಟವನಿ ಅಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ದು ಬಂದೋಕೆ. ನಮಗೆ ಹೆಣ್ಣು ಚಂದ ಕಣದೆ. ಸರಿ ಆಯಿತು ಕಂದ್ಬಿಡು. ಇನ್ನೇನು ಏನು ಮಾಡಿದೆ ಅಡುಗೆಯ ನೀನು? ನೆನ್ನೆ ಹೊಲ್ತವಿಂದ ನಮ್ಮ ಅಟ್ಟಿಯಮ್ಮ ನುಗ್ಗೆ ಸೊಪ್ಪು ಇಕ್ಕ ಬಂದಿದ್ನ, ಅದನ್ನೇ ನನ್ನ ಮಗ ಹಾಕಿ ಉಪ್ಸಾರು ಮಾಡಿ ಇಕ್ಕಿದ್ಲಿ ಇಟ್ಕೊಂಡ್ಕಂದು ಪಾಟಿಯ ಬಂದು ಈ ಕಡೆ. ನೀ ಏನು ಮಾಡಿದೆ ಅಡುಗೆ ಇವತ್ತು? ನಮ್ಮ ಮಟ್ಟಿಲಿ ಸೊಪ್ಪು ಸಾರು ಮಾಡಿದ್ದಿ. ಅದೇ ಒತ್ತಾರನೇ ಮಾಡಿದ್ದು. ಇನ್ನೊಂದು ಪಾಟಿ ಮುದ್ದೆ ಒಯ್ಕ ಮಧ್ಯಾಹ್ನಕ್ಕೆ ಅದರಲ್ಲೇ ತಿಂದ್ರೆ ಆಯ್ತು, ರಾತ್ರಿಗೆ ಏನೋ ಒಂದು ಮಾಡಿದ್ರೆ ಆಯಿತು. ಸರಿ ಆಯಿತು, ನಾನು ಒಯ್ತೀನಿ ಅಟ್ಟಿ ತಗೋಕೆ. ಅದು ಏನು ಮಾಡ್ತಾಯಿದ್ದಾಳು ನನ್ನ ಮಗ ನೋಡ್ತೀನಿ. ಸರಿ ಆಯಿತು, ಹೋಗಿ ನೋಡೋದೇನು. ಇದು ನಾನು ನೀರು ಒಯ್ತಾವನಿ, ನೀನು ಬಂದಿಯಾ ತೊಂಬೆ ತವಕ್ಕೆ? ನಮ್ಮ ಮಟ್ಟಿಲು ತೊಟ್ಟಿಲಿ ನೀರು ಖಾಲಿ ಹೋಗೋದಕ್ಕೆ ನಾನು ಬರ್ತೀನಿ. ಅದೇನು ಮಾಡ್ತಾಯಿದ್ದಾಳು ನೋಡ್ಕೊಂಡು ಹಂಗೆ ತೊಂಬೆ ತವಕ್ಕೆ ನೀನು ಬಾ. ಓಮ ನಿಂಗೆ ನಿಂಗೆ ಏನವ ಕೂಗ್ದಲ್ಲ? ಈಗ ಏನು ಮಾಡ್ತದಮ್ಮಿ ಒಳಗೆ? ಇದು ತೊಟ್ಟಿಲಿ ನೀರು ಖಾಲಿ ಆಗೋದಲ್ಲ, ನೀರು ತತ್ತೀನಿ ಬಿಂದಿಗೆ ತತ್ತ. ಏನಿಲ್ಲ, ಹುಳ್ಳಿಕಾಳು ಸೋಸ್ತಿದ್ದಿ, ಎಲ್ಲ ಇದಾಗಿತ್ತಲ್ಲ ಅದಕ್ಕೆ ಹುಳ ಬಿದ್ದಂಗೆ ಆಗಿದ್ದು, ಅದಕ್ಕೆ ಸೋಸ್ತಾ ಇದ್ದಿಕನ ತತ್ತೀನಿ ರವ. ಸರಿ ಹೋಗಿ ಮಗ, ಎತ್ಕೊಬೋಗ್ಬಿರ್ನಿ ತಕವ. ಸರಿ ಹೋಗು, ಒಳಕ್ಕೆ ಹೋಗು, ನಾನು ನೀರು ಹಿಡ್ಕೊ ಬರ್ತೀನಿ ತುಂಬಕ್ಕೆ. ಈ ಬೋರಿಂಗ ನಾಡ್ಗೋಡನ್ಗೆ ಹೇಳಿ ಸಾಕಾಯ್ತು, ರೆಡಿ ಮಾಡಿಸು ಅಂತ ಅಂದ್ಬಿಟ್ಟು ಇದ್ರ ಕಡೆಗೆ ತಲೆನೂ ಹಾಕಿ ಮನಗ್ನಿಲ್ಲ ಅವನು. ನೋಡಿ ನೀರು ಹೆಂಗೆ ಹೋಯ್ತಾ ಇದ್ದಾವು. ಇರಲಿ ಬಾ, ನಮಗೂ ಒತ್ತಿ ಕೈಯೆಲ್ಲ ನೋಯ್ತೆ, ಹಂಗೆ ಹಿಡ್ಕೊ ಹೋದ್ರಾಯ್ತು. ಸ್ವಲ್ಪ ಫಸ್ಟ್ ನೀರು ಹಿಡ್ಕೊ ಹೊಂಟೋಗ್ಬಿಡ್ಬೇಕು. ಸಾಂತಿರೋದು ಏನು ಮಾತಾಡ್ಕೊಂಡು ನಿಂತಿದ್ದಾರೋ. ಮೇ ಹುಚ್ಚುಂದಡ್ಡಿ, ನಾನು ಬಂದವರು ಫಸ್ಟು ನೀನೇ ಹೋಯ್ತಾ ಇದೆಯಲ್ಲ ಬಿಂದಿಗೆ ಕುಕ್ಕೆ. ಸಿಕ್ತವ್ರ ಜೊತೆಗೆಲ್ಲ ನಿಂತ್ಕೊಂಡು ಮಾತಾಡ್ಕೊಂಡು ನೀನು ಈಗ ಬಂದವಳಿಗೆ ಹಿಂಗಂತ ಇದೆಯಾ? ನೀನು ಆವಾಗೆ ಬಂದವಳು ಹಿಡ್ಕೋಬೇಕಾಗಿತ್ತು ಕಮ್ಮಿ ಬಿಂದಿಗೆ ಮಡಿಕೊಂಡು. ಯಾವಳಮ್ಮಿ ಸಿಕ್ತವಳು? ಯಾರಿಗಮ್ಮಿ ಹೇಳ್ತಾ ಇರೋದು ನೀನು? ನಾನೇನು ನಿನ್ಗನ್ನಾಗ ಬಂದಿದ್ದೆ ನಮ್ಮಿ? ಇನ್ಯಾರಿದಾರ ಮೇಲಿ ನೀನು ಹೇಳೋಕ್ಕೆ? ನಾನು ಅವಳು ಇಬ್ಬರೇ ತಾನೇ ನಿಂತ್ಕೊಂಡು ಮಾತಾಡ್ತಾ ಇದ್ದವರು. ನಾನು ಹೇಳಿದ್ದು ಚಿಕ್ಕಣ್ಣೆಗೆ, ನಾನು ದನ ಕರ ಇಟ್ಕೊಂಡು ಹೋಗ್ಬೇಕು, ಬೋರಿಂಗ್ ಖಾಲಿ ಆಯ್ತಲ್ಲ ಅದಕ್ಕೆ ಒತ್ಕೋಯ್ತೀನಿ. ನೀವು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಿಂತ್ಕೊಳ್ರಿ. ಏನು ಇವಳು ಒಬ್ಳಟ್ಟಿಲೆ ದನ ಕರುಗಳು ಇರೋದು? ನಮ್ಮ ಮಟ್ಟುಗಳಲ್ಲಿ ಏನೂ ಇಲ್ಲ ದನ ಕರುಗಳು, ನಮಗೇನು ಒತ್ತಾನಿಲ್ಲ. ಇವಳು ಸುಂದ್ರಿ ಬಂದ್ಲು ಅಂತ ಬಿಟ್ಬಿಡ್ಬೇಕು ನಮ್ಮ. ಓಲಿ ಬಿಡ್ರಮ್ಮಿ, ನನ್ನಿಂದ ಯಾಕಮ್ಮಿ ಇಬ್ರು ಕಿತ್ತಾಡರಿ? ನಾನು ಮಾತಾಡ್ಕೊಂಡು ನಿಂತ್ಕೊಂಡಿದ್ದು ತಾನೆ, ಅದಕ್ಕೆ ತಾನೇ ನೀವು ಹಿಂಗೆ ಆಡ್ತಿರೋದು. ಹೋಗ್ಲಿ ಹಿಡ್ಕೊ ಹೋಗಮ್ಮಿ ನೀನು, ನಾವಿಬ್ರು ಏನೋ ಮಾತಾಡ್ಕೊಂಡು ಹಿಡ್ಕೊಯ್ತೀವಿ, ಹಿಡ್ಕೊ ಹೋಗಮ್ಮಿ. ನಾನೇನು ಒತ್ತಿ ಹಿಡ್ಕೋಗೋದು? ಅದೇ ಅರಿತಾಯ್ತಲ್ಲ, ಹಿಡ್ಕೊಂಡು ಹೋಯ್ತೀನಿ. ನೀವು ಎಷ್ಟೊತ್ತಿಗಾರ ನಿಂತ್ಕೊಂಡು ಹೆಂಗಾರ ಮಾತಾಡ್ಕೊಂಡು ಹೋಗ್ರಿ, ನನ್ನ ಮೇಲೆ ಯಾಕೆ ಹಿಂಗೆ ಹೊಟ್ಟೆ ಕಿಚ್ಚಾಡ್ರಿ? ಹ್ಞೂ ಕಮ್ಮಿ, ನೀನು ಹೊಟ್ಟೆ ಕಿಚ್ಚಾಡಿ ನಿನ್ನ ಮೇಲೆ ನಿಂದೆಲ್ಲ ಬಾಸಾಕತ್ತಿ ಇಂತಾಮಿ ನೋಡು. ನಾವು ಅದಕ್ಕೆ ಮಾತಾಡ್ತೀಯೆ ನೋಡಮ್ಮಿ. ಮರ್ಮಾದಿ, ನಿನ್ನ ತಂಟೆಗೆ ನಾ ಬರ್ನಿಲ್ಲ, ನನ್ನ ತಂಟೆಗೆ ನೀನು ಬರಬೇಡ ಅಷ್ಟೇ ಹೇಳ್ತಾ ಇರೋದು ನಾನು. ಮರ್ಮದಿ, ನೀನಾರು ಬಾಯಿ ಮುಚ್ಚಮ್ಮಿ. ಓಲಿ ಹಿಡ್ಕೊಂಡು ಈಗೇನಾದ್ದು? ನೀ ಸುಮ್ಮನಿರಮ್ಮಿ, ನಾನು ತಾನೇ ಫಸ್ಟ್ ಬಂದಿದ್ದು. ಎಂತ ಮಾತಾಡ್ತಾ ಇದ್ದಾಳೆ ನೋಡಿ, ಇವಳ ಮೇಲೆ ಹೊಟ್ಟೆ ಕಿಚ್ಚು ತಗೊಂಡು ಏನು ಮಾಡ್ಬೇಕಾಗಿತ್ತು? ನಾವು ಹಿಡ್ಕೊಂಡು ತಾನೆ ಒಯ್ತಾ ಇರೋ ಕೇಳು ಸುಮ್ಮನೆ. ನೀ ಏನಮ್ಮಿ ನನ್ಗೆ ಹೇಳೋದು ಒಯ್ತಾ ಇರು ಅಂತ ಅಂದ್ಬಿಟ್ಟು? ನನಗೆ ಗೊತ್ತಿಲ್ವಾ? ನಾವು ಹೋಗ್ಕಾರ ಹೋಯ್ತೀನಿ, ಇಲ್ಲೇ ನಿಂತ್ಕೋತೀನಿ. ನಿಮ್ಮ ಅಪ್ಪಂದೇ ನಮ್ಗೆ ಆಸ್ತಿ ಇದು. ನಮ್ಮ ಅಪ್ಪನ ಸುದ್ದಿಗೆಲ್ಲ ಬಂದರೆ ಸುಮ್ಮನಿರೋದಲ್ಲ ನೋಡು ಚುಂದೊಡ್ಡಿ. ನಾನು ಇರೋ 4 ಕೂದಲು ತರದು ಕಳಿಸ್ತೀನಿ ಈಗ. ಓಹೋ, ಏನ್ರವ ಯುದ್ಧ ನಡೆಸ್ತಾ ಇದ್ದೀರಿ? ಏನಾಯ್ತಮ್ಮಿ ಹುಚ್ಚುಂದೊಡ್ಡಿ? ಏನು ನೋಡಮ್ಮಿ, ನನ್ನ ಪಾಡಿಗೆ ನಾನು ನೀರು ಹಿಡ್ಕಕ್ಕೆ ಹೋಮಂತ ಬಂದರೆ ಕಾಲು ಕೆರ್ಕ ಜಗ್ಲಕ್ಕೆ ಬತ್ತಲ್ಲ ಬಚಾಲಿ ಬುಂಡೆ ಅವಳು. ಎಷ್ಟಿರಬೇಡ ಅವಳಿಗೆ. ಅವರಿಬ್ರು ನಿಂತ್ಕೊಂಡು ಮಾತಾಡ್ತಾವ್ರಲ್ಲ ಅಂತ ಅಂದ್ಬಿಟ್ಟು ನಾನು ದನ ಕರ ಬುಡಕ್ಕೆ ಓದ್ತೈತೆ ಅಂತ ಅಂದ್ಬಿಟ್ಟು ಬಂದು ನೀರು ಹಿಡ್ಕೊ ಹೋಯ್ತಾವನಿ. ನನ್ನ ಮೇಲೆ ಎರಿಕಂದಿರೋದು ನೋಡು ಬೋಡಿ ಮುಂಡೆ ಅವಳು. ಎಲ್ಲ ನನ್ನ ಸಾವಂತಿ, ನನ್ನೇ ಬೋಡಿ ಮುಂಡೆ ಅಂದೇಮಿ.
ತಿರ್ಗಾ ಮೀತಂಗೆ ನಿನಗೆ ಮಾಡ್ತೀನಿ ಇವತ್ತು. ನೀನು ಹುಟ್ಟನಿಲ್ಲ ಅಂತ ನೆನ್ಬಿಟ್ಟು ಕಳಿಸೋದು ನಿನ್ನ ಇವತ್ತು ಈಚೆಗೆ ನನಗ್ಲಿಂದ. ಏನಮ್ಮಿ ಮಾಡಿಯೆ ನೀನು? ಏನು ಮಾಡಿಯೆ ನೀನು? ನೀನು ತಂಟೆಗೆ ಬಂದಿದ್ನ, ನೀನು ಸುದ್ದಿಗೆ ಬಂದಿದ್ನ? ಚಿನ್ನಾಲಿ ಮುಂಡೆ ನನ್ನ ತಂಟೆಗೆ ಯಾಕೆ ಬಂದಿಯ ನೀನು? ಬೇವರ್ಸಿ ಮುಂಡೆ ನೀನು. ನನ್ನೇ ಮುಂಡೆ ಅಂತ ಕೇಳಿಯಮ್ಮಿ ನೀನು? ತಗೋ ನಿನಗೆ ಮಾಡ್ತೀನಿ ಈಗ. ಅಯ್ಯೋ ಬಿಡಮ್ಮಿ ಮೇ ಬಿಡು ಓಲಿ. ಯಾಕೆ ಹಿಂಗೆ ಆಡ್ತಾ ನಿಂತಿದ್ದೀರಿ ಇಲ್ಲಿ? ಜನ 4 ಜನ ನೋಡಿದ್ರೆ ಏನಂದರು? ಮರ್ಮದಿ ಬಿಟ್ಬಿಟ್ಟು ಬಾ. ಅಯ್ಯೋ ಬುಡಕ್ಕ ಮರ್ಮದಕ್ಕ ಇದ್ಯಾಕ ನಿಂಗೆ ಹಿಡ್ಕ ಹೊಡಿತಾ ಇದೆಯಲ್ಲ? ಬಿಡು, ಹಿಡ್ಕ ಹೊಡಿದೆ. ಇನ್ನೇನು ಹಂಗೆ ಕಳ್ಸಾರ ಈ ಮುಂಡೆಗೆ ಇವಳ? ನನ್ನೇ ಬೋಡಿ ಮುಂಡೆ ಅಂತಳಲ್ಲ ಇವಳು. ಎಷ್ಟು ಜನ ಕೊಟ್ಟಿರ್ಬೇಡ ಇವಳು ಚಿನಾಲಿ ಮುಂಡೆ ಇವಳು ನನ್ನ ಬೋಡಿ ಮುಂಡೆ ಅನ್ನೋಕ್ಕೆ. ಬಿಟ್ರೆ ಸರಿ, ಇಲ್ಲಾಂದ್ರೆ ನೀನು ಹುಟ್ಟನಿಲ್ಲ ಅನ್ನಿಸ್ತೀನಿ ಇವತ್ತು. ನೋಡಿಯಮ್ಮಿ ನೀನು ಜುಟ್ಟು ಉರಿತಾವೆ. ಬಿಟ್ಬಿಡು ನನ್ನ. ಏನು ಮಾಡಿಯಮ್ಮಿ? ಏನಮ್ಮಿ ಮಾಡಿಯ ನೀನು? ನನ್ನ ಶುದ್ಧ ಕೂದಲಿರ್ನಿಲ್ಲ ನಿನಗೆ? ನಾನೇನೋ ಬೆಟ್ಟಕ್ಕೆ ಹೋಗಿ ಶಿವನಾರಾಯಣ ಅಂತ ಮುಡಿ ಕೊಟ್ಕ ಬಂದಿದ್ರೆ ನನ್ನೇ ಅಂದಿಯಮ್ಮಿ ನೀನು ಬೋಡಿ ಮುಂಡೆ ಅಂತ ಅಂದ್ಬಿಟ್ಟು. ಆ ಮಾದಪ್ಪ ನೋಡ್ಕಲಿ ಕಮ್ಮಿ ನಿನ್ನ. ಆ ಮಾದಪ್ಪ ನೋಡ್ಕಲಿ, ನಡಿ ನೋಡ್ಕಲಿ ಬಿಡಮ್ಮಿ. ಯಾರು ತಪ್ಪು ಅಂತ ಅಂದ್ಬಿಟ್ಟು ಭಗವಂತನೇ ನೋಡಲಿ, ಅವನ ಕಣ್ಣಿಲ್ವ ಅವನಿಗೆ? ನೋಡ್ಕತಾನೆ ಬಾ. ಸುಮ್ಮನೆ ನೀರು ಹಿಡ್ಕೊ ಹೋಗೋಳಗೆ ಬಂದ್ಬಿಟ್ಟು ಕ್ಯಾಕ್ ಕಾಲು ಕರ್ಕ ಜಗಳಕ್ಕೆ ಬಂದೀಯ ನೀನು? ಉದ್ಧಾರ ಆದಿಯಮ್ಮಿ ನೀನು? ಉದ್ಧಾರ ಆಗೋದ್ಲ ನೀನು? ಅವನು ಹೇಳಿದ್ಮೇಲೆ ಉದ್ಧಾರ ಆಗೋಯ್ತೀನಿ. ನಡಿಯಮ್ಮಿ. ಇಲ್ಲೇ ಇನ್ನೂ ಸಿವತ್ತು ನಿಂತಿದ್ರೆ ಸೀರೆ ಬಿಚ್ಚು ಹೊಡಿತೀನಿ ಚಿನ್ನಾಲಿ ನಿನಗೆ. ನಡಿ. ಥೂಮರ್ ಮದಿ ಯಾಕಮ್ಮಿ ಹಿಂಗೆ ಕಿತ್ತಾಡ್ದಲ್ಲ? ಸುಮ್ಮನಿರಮ್ಮಿ. ಅವಳಿಗೆ ಹಂಗೆ ಮಾಡ್ಬೇಕನ? ಎಲ್ಲೋದ್ರು ಹಂಗೆ ಇದು ಮಾಡ್ತಾ ಇರ್ತಾಳೆ. ಯಾವಾಗ ನೋಡಿದ್ರು ಜಗಳ ಕಾಲು ಕೆರ್ಕ ಬರ್ತಾಳೆ. ಕಾಲು ಕೆರ್ಕ ಬಂದವಳು ಇವಳು ನನ್ನಂತಾಳೆ. ನನ್ನ ಆದ್ರ ಗಿತ್ತಿ ಹೋಗು ಸುಮ್ಮನೆ. ಇನ್ನೊಂದು ಪೇಕ್ತಾ ಇದ್ರೆ ಏನಿಲ್ಲ ಆಗ. ನೀವು ಹಿಡ್ಕೊಂಡಿದ್ರೆ ಹೇಳಿ, ನಾನು ಹಿಡ್ಕೊ ಹೋಯ್ತೀನಿ. ಹಿಡ್ಕೊ ಹೋಗಮ್ಮಿ ಕಾಳಿ, ನಾ ಆಮೇಲೆ ಹಿಡ್ಕೊ ಹೋಯ್ತೀನಿ. ಇವಳಿಗೆ ಸುಮ್ಮನೆ ಇರ್ನಾರ್ಲಿ ಇವಳು. ಕಾಲು ಕೆರ್ಕ ಹೋಯ್ತಾಳೆ ಇವಳು. ಸರಿ ಆಯಿತು, ನೀವು ಆಮೇಲಿಂದನೇ ಹಿಡ್ಕೊ ಬರ್ರಿ. ನೋಡು ಎಂತ ಮುಂಡೆ ಕರ್ಕೋಗಿದೆಯಾ ನೀನು ಇದಕ್ಕೆ ಹೆಣ್ಣೋಣಕ್ಕೆ? ಅಯ್ಯೋ ಸರಿಯಾದವ್ರನ್ನೇ ಕರ್ಕೋಗಿದ್ಯಾ ಬಾ. ಅದೇನಾದ್ದ ಏನೋ. ಅಯ್ಯೋ ಬಾಯ ಮುಚ್ಚಮ್ಮಿ. ಹಿಂದೆ ಇವಳವಳೆ ಕಾಳಿ, ಅವಳು ಬಂದಿದ್ಲಲ್ಲ ಮೀ. ಏ ಅಕ್ಕ, ಯಾರಿಗಂತ ಇದೆಯಾ ನೀನು? ಎಂತ ಮುಂಡೆರು ಅಂತ ನನ್ನ ಸೇರ್ಸಂತ ಇದೆಯಲ್ಲ? ಯಾಕೆ ನಾನು ಹೋಗಿದ್ ಮುಖನ ಕೈ ಹೆಣ್ಣು ನೋಡೋಕ್ಕೆ? ನಾನೇನು ನಿಂಗೆ ಅನ್ನಿಲ್ಲಕ್ಕ ನೀರು ಹಿಡ್ಕೊ ಹೋಗಮ್ಮಿ. ಅವಳಕ್ಕೆ ತಾನೇ ಹೇಳಿದ್ದು. ಅಲ್ಲ ಎಂತ ಮುಂಡೆರು ಅಂದಲ್ಲ ಅದಕ್ಕೆ ಕೇಳ್ದಿಕ್ಕ. ನಾನೇ ಸುಮ್ ಕೇಳಣ? ನೀ ಹಂಗೆಲ್ಲ ಮಾತಾಡ್ಬೇಕನಕ್ಕ, ಚೆನ್ನಾಗಿರೋದಿಲ್ಲ ಹಂಗೆಲ್ಲ ಮಾತಾಡಿದ್ರೆ. ಮಾತಂಗ ಇರಲಿ. ಮುಂಡೆರು ಗಿಂಡೆರು ಅಂತೆಲ್ಲ ಅನ್ಬೇಡ. ಇಲ್ಲ ನನ್ರಿ, ನಾನು ಅನ್ನಿಸ್ಕೆ ನಿಂತಿರ್ತೀನಿ ಮುಂಡೆರು ಅಂತ. ನೀರು ಹಿಡ್ಕೊ ಹೋದಿ ಏನು ಹೇಳಿ? ಈಗ ಹಿಡ್ಕೊ ಹೋಯ್ತೀನಿ, ಅದ ಹೇಳ್ತಾ ಇರೋದು ಅಷ್ಟೇ. ಹಂಗೆಲ್ಲ ಮಾತಾಡಬೇಡ್ರಿ ಅಂತ. ಅಲ್ಲ ಇವ್ರ ಜೊತೆ ಹೆಣ್ಣು ನೋಡಕ್ಕೆ ಹೋಗಿದ್ದಕ್ಕೆ ನಾವೆಲ್ಲವ್ರ ಕೈಲಿ ಮುಂಡೆರು ಅನ್ಸ್ಕೋಬೇಕಲ್ಲ? ತಡಿ ಇದನ್ನು ಹೋಗಿ ಹೇಳ್ತೀನಿ. ಅಯ್ಯೋ ಹೇಳ್ತಮ್ಮ, ಹುಚ್ಚಿನ ದೊಡ್ಡ ಹೇಳ್ತಾವ. ಏನು ಅನ್ಕೊಂಡಿದ್ದಾರೋ ಎಲ್ಲ ಹಂಗೆ ಮಾತಾಡ್ತಾರೆ. ಅಯ್ಯೋ ಯಾಕಮ್ಮಿ ಹುಚ್ಚಿನ ದೊಡ್ಡಿ ಒಂದು ಬಿಂದಿಗೆ ನೀರಿಗೆ ಪಾಟಿ ಜಗಳ ಆಡ್ದಲ್ಲ? ಥೂ, ಸರಿ ಅಂದಾರ ಇದ? ಸುಮ್ ಕೂತ್ಕಮ್ಮಿ. ಅವಳಿಗೆ ಎಷ್ಟು ದಿನದಿಂದ ಮಾಡಬೇಕು ಸರಿಯಾಗಿ ಅಂತ ಕಾಯ್ತಾ ಇದ್ದಿ. ಒಯ್ತಾ ಬತ್ತಾ ಅಂಕ್ಳು ಮಾತಾಡ್ಕ ಓಡಾಡ್ತಾಳೆ. ನಿನಗೇನು ಗೊತ್ತು? ವಾಸ ಆಯ್ತು, ನಡಿ ನೀರು ಹಿಡ್ಕೊ. ಅಮ್ಮ ಎಷ್ಟೊತ್ತಾಯ್ತು ಬಂದು. ಇವತ್ತೇನಾದ್ರು ಮಾತಾಡಿದ್ರೆ ಇರ್ತಿತ್ತು ಅವಳಿಗೆ ಇನ್ನ. ಏನೇ ಅನ್ನವ ನೀನು? ಅವಳನ್ನ ಕರ್ಕೋಬಾರ್ದಾಗಿತ್ತು. ಅಯ್ಯೋ ಓಲಿ ಬಿಡು, ಹೋಗಿ ನೀರು ಹಿಡ್ಕೊ ಹೋಗು ಅಮ್ಮ. ಈಗ ಒಯ್ತಾಳೆ, ಹೇಳ್ತಾಳೆ ಆ ಗಡ್ಡ ಸಿದ್ದಿ ಇವಳು ಮತ್ತೆ ಮುಂಡೆರು ಅಂತ ಅಂದ್ಮೇಲೆ ಅದನ್ನ ತಗೋಗಿ ಹೇಳ್ತಾಳೆ. ನೋಡ್ಕೋಬೇಕಾರೆ ಅವಳು ಪುನಃ ನಾಳೆ ಜಗಳಕ್ಕೆ ಬರ್ನಿಲ್ಲ ನಂತವು ಅಂದರೆ ಕೇಳು. ಅವಳು ಹೆಂಗ್ಸಾಗಿದ್ರೆ ಬರ್ತಾಳೆ, ಇಲ್ಲ ಆದರೆ ಬರೋದಿಲ್ಲ ಕನ್ನಡಿ. ಅವಳು ಜಗಳಕ್ಕೆ ಕಾಲು ಕೆರ್ಕ ನಿಂತ್ಕೊಂಡಳೋ ಇಲ್ವೋ? ನೀನು ಮಾತ್ರ ಚೆನ್ನಾಗಿ ನಿಂತ್ಕತಿ ಕಮ್ಮಿ. ನಡಿಯಮ್ಮಿ. ನಿನ್ನ ಬಿಂದಿಗೆ ಇಕ್ಕವನಿ, ನನ್ನ ಬಿಂದಿಗೆ ಕೊಡಮ್ಮಿ. ಅಯ್ಯೋ ಸ್ವಾಮಿ ತಗವ. ಆಮೇಲೆ ಅದಕ್ಕೂ ನಂದು ನಿಂದು ಅಂತ ನಂತವು ಕಿತ್ತಾಡಿ. ಸುಮ್ಮನೆ ಅಂದಿಕನ ಯಾವುದೋ ಒಂದು ತುಂಬಲಿ ಸುಮ್ಮೀರು. ಚಿನ್ನಾಲಿ ಮುಂಡೆ ನನಗೆ ಎಡ್ಕ ಹೊಡೆದ್ಬಿಟ್ಲಲ್ಲ ಗರ್ನಾಲಿ ಅವಳು. ಥೂ ಸಪ್ಪ. ನೀರು ಹೊತ್ಕ ಬರೋಷ್ಟೊತ್ತಿಗೆ ಬುಂಡೆ ಎಲ್ಲ ಉರಿಯುತ್ತೆ. ನಮ್ಮ ಮನೇಲಿರೋಳು ನ್ಯಾಯವಾಗಿದ್ದಿದ್ರೆ ಯಾಕೆ ನಾನು ಹೋಗ್ಬೇಕಾಗಿತ್ತು? ಅವಳಂತೂ ಹೋಗಿ ಹಿಡ್ಕ ಬರೋದಿಲ್ಲ. ಯಾವಾಗ ನೋಡಿದ್ರು ತವ್ರ ಮನೆ ಅಂತ ನಿಂತಿರ್ತಾಳೆ. ಅದು ಯಾರಿಗಮ್ಮಿ ಹುಚ್ಚಿನ ದೊಡ್ಡಿ ಹಂಗೆ ಬೈಕ ಬತ್ತಿದಲ್ಲ ರೋಡ್ ಉದ್ದಕ್ಕೂ? ಬಾ ಕೂತ್ಕೋ ಹೇಳ್ತೀನಿ. ಅವಳಲ್ಲ ಮರ್ಮದಿ ಅನ್ನೋಳು. ಅವಳು ಕಮ್ಮಿ ನ್ಯಾಯ ಮಾಡ್ತಾ ಇದ್ದಿ. ನೀರಿರ್ನಿಲ್ಲ, ದನ ಕರ ಬಿಡಬೇಕು ಅಂತ ಅಂದ್ಬಿಟ್ಟು ಅವಸರಾಗಿ ನೀರಿಗೆ ಹೋಗಿದ್ದಿ. ಇವಳಲ್ಲ ಇವಳು
ಅಪ್ಪಳು ಚಿಕ್ಕಣೆ ಮತ್ತು ಮರ್ಮಾದಿ ಅನ್ನೋಳು ಮಾತಾಡ್ತಾ ನಿಂತಿದ್ರು. ಮಾತಾಡ್ತವ್ರಲ್ಲ, ನಾನು ಪಾಡಿಗೆ ನಾನು ನೀರು ಹಿಡ್ಕೊ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ನೀರು ಹಿಡಿಕೆ ಅಂತ ಓದಿಕಮ್ಮೆ. ಆಮೇಲೆ ಇವಳು ಚಿಕ್ಕಣೆ ಅನ್ನೋಳು, ಅಲ್ಲ ಕಮ್ಮಿ ನಾ ಫಸ್ಟ್ ಬಂದಿರೋದು, ನೀನು ಹಿಡ್ಕೊತಾ ಇದೆಯಲ್ಲ ಅಂತ ಅಂದ್ಲು. ಅದಕ್ಕೆ ನಾನು ಹಿಂಗೆ ಮನೆ ಮಾತಾಡ್ಕೊಂಡು ನಿಂತಿದ್ದಲ್ಲ, ಅದಕ್ಕೆ ನಾ ಹಿಡ್ಕೊತಾವನಿ ಅಂತ ಅಂದಿಕ ನಾವು ಇಷ್ಟಕ್ಕೆ ನಾವು ಅಂದಿದ್ದು. ಇಷ್ಟಕ್ಕೆ ಎರಿಕೊಬಿಡೋದು ಅವಳು. ಅವಳಿಗೆ ಮುಡಿ ಕೊಟ್ಬಿಟ್ಟು ಬಂದ್ಬಿಟ್ಟವಳೆ. ಇಲ್ಲ ಅಂದಿದ್ರೆ ಹಿಡ್ಕೊಂಡು 4 ಕೂದಲ ಅವಳು ತರದಿವತ್ತು ಮಾಡುವೆ ಹಬ್ಬ ಕಾಣಿಸಿರುವೆ ಅವಳಿಗೆ. ಏನು ಮಾಡಿ ಬರೀ ಅಷ್ಟಕ್ಕೆ ಕಿತ್ತಾಡ್ಬಿಟ್ಲ. ಕಮ್ಮಿ ಅಷ್ಟೇ ಅಂದಿದ್ದು ನಾನು. ಮಾತಾಡ್ತಾ ಇದ್ದೀರಲ್ಲ, ನಾನು ಹೋಯ್ತೀನಿ, ನಾನು ದನಕರ ಬಿಡಬೇಕು ಅಂತ ಅಂದಿಕನವ. ಅಷ್ಟಕ್ಕೆ ನಮ್ಮ ಹಟ್ಟಿಲಿಲ್ವ ದನಕರ, ನಿನ್ನ ಹಟ್ಟಿಲಿ ಒಬ್ಳು ಇರೋದು, ಹಂಗೆ ಹಿಂಗೆ ಅಂತ ಏನೇನೋ ಎರಿಕಬಿಟ್ಟ. ನನಗೂ ಸಿಟ್ಟತ್ತು, ನಾನು ಎರಿಕಂದೆ. ಅಲ್ಲಿಗೆ ಅಂಟ್ಗಂದ ಬಂದು. ಅದು ಒಂದು ಹೆಂಗ್ ಸ್ಕೂಲ ಅಂತಾರೆ, ಸುಮ್ಮನೆ ಕಾಲ್ ಕೆರ್ಕ ಜಗಳಕ್ಕೆ ಬರೋದು. ಅದು ಎಂಥ ಬುದ್ಧಿ ನೋಡು. ನಮ್ಮಂತಾರೆ ಜನ ಕಾಣೋದಿಲ್ಲ, ಅವ್ರು ಮಾಡೋದೆಲ್ಲ. ಏನು ಮಾಡ್ತಾ ಇದ್ದೀರಕ್ಕ? ಏನಿಲ್ಲ, ಅಲ್ಲ ಆಗಿದ್ದ ಈ ಗಡಸಿದಿಗೆ ಒಪ್ಪಿಸ್ತಾ ಇದ್ದಕ್ಕನ್ ಬಾ. ಅಯ್ಯೋ, ನೀ ಬಂದ್ಬಿಟ್ಮೇಲೆ ಅವಳು ನಿಂಗಿಗೆ ಬೊಯ್ತಾ ಇದ್ಲು. ಎಂಥ ಮುಂಡೇರ್ ಕರ್ಕೋಗಿರಿ ನೋಡು ನೀನು, ಹಂಗೆ ಹಿಂಗೆ ಅಂದ್ಕಂಡು ಎರಿಕಂದಿದ್ಲು. ಹಂಗಂದ ನೋಡು, ನಾನು ಇದ್ದಾಗ ಮಾತು ಅನ್ಬೇಕಾಗಿತ್ತೋಳ, ಮಾಡಿರುವೆ ಸರಿಯಾಗಿ. ಎಂಥ ಮುಂಡೇರ್ ಕರ್ಕೋಗಿದ್ರಂತೆ ಹೆಂಗಂದ ನೋಡು. ಎಂಥ ಮುಂಡೇರ್ ಕರ್ಕೋಗಿದೆಯಾ ನೀನು? ನಿಂಗೆ ಹೆಣ್ಣೋಡೋಕ್ಕೆ ಅದೇನಾದ್ದು ಏನೋ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ ಅವಳ್ತವು. ನೋಡ್ದ ನೀ ಕೇಳಿಸ್ಕ ಸುಮ್ಮನೆ ಬಂದಮ್ಮಿ. ನಾಯಕ್ ಸುಮ್ಮನೆ ಬರ್ನು. ನಾನು ಅಂದು ನೋಡ್ರಕ್ಕ ಹಿಂಗೆಲ್ಲ ಅನ್ಬೇಡ್ರಿ ನೀವು ಮುಂಡೇರು ಗಿಂಡೇರು ಅಂತ ಅಂದ್ಬಿಟ್ಟು ನೀಟಾಗಿ ಮಾತಾಡ್ರಿ ಅಂತ ಹೇಳ್ಬಿಟ್ಟು ಬಂದು. ಇದಕ್ಕೆ ಸರಿ ನೀನು 4 ಹಿಡಿದು ಬಿಟ್ಬಿಟ್ಟು ನೀಟಾಗಿ ಮಾತಾಡ್ರಿ ಅಂತ ಹೇಳ್ಬಿಟ್ಟು ಬಂದ್ಲಂತೆ. ನೋಡಮ್ಮಿ ಇಂಥವ್ರಿಗೆ ಏನು ಹೇಳೋದು ಕಡಿಸಿದ್ದಿ ನಾವು. ಕಮ್ಮಿ ನೀನಂದೇಟು ಒಡಕಿಲ್ವ ಅವಳಿಗೆ ಪಾಯ್ ನೋಡು ಪಾಪ ಮಾತಾಡ್ತಾ ಇದ್ದಲ್ಲ, ನಾವು ದನಕರ ಬಿಡ್ಬೇಕು ಅಂತ ಹೇಳಿ ಇದಕ್ಕೆ ಹಿಡ್ಕೊ ಹೊಡೆದ್ಲು ಅಂತಲ್ಲ ಅವಳು. ಅದು ಏನು ಬುದ್ಧಿ ಕಲ್ತಿದ್ದಲ್ಲ ಅವಳು. ಅದು ಏನು ಕೊಡದ್ಲು ಅಂತ ನಂಗೆ ಗೊತ್ತಿಲ್ಲ. ನಾವು ಹೋಗೋಷ್ಟೊತ್ತಿಗೆ ಹಾಗೆ ಅಂಟ್ಕೊಂಡಿದ್ರು ಇವರು. ಆಮೇಲೆ ಬಂದು ಕೇಳುವ ಅಂತ ಅನ್ಕಂಡು ಅದೇನು ಅಂತಲೇ ಗೊತ್ತಿಲ್ಲ. ಏನಾಯ್ತಕ್ಕ? ಪುನಃ ಊರವ್ರಿಗೆಲ್ಲ ಹೇಳ್ತಾರ ಹೋಗಮ್ಮಿ, ಏನು ಅನಿಲಕ್ಕನ ಹಂಗಂತಿದ್ಲ. ಹಂಗಾರ ಅವಳಿಗೆ ಈಗಲ್ಲ, ನಾಳೆ ಕೊಯ್ತೀನಿ. ನಾಳೆ ಹೋಗಿ ಅವಳು ಬುಂಡಿಲ್ ಕೆಂಪೆಣ್ಣೆ ಇಳಿಸ್ಲಿಲ್ಲ ಅಂದರೆ ಕೇಳು, ನನ್ನ ಹೆಸರು ನೀನು ಹುಚ್ಚುಂದೊಡ್ಡಿಯವಳೆ ಅಂತಲೇ ಕರಿಬೇಡ ನೀನು. ಅಲ್ಲ ಕಮ್ಮಿ, ನಿನ್ನ ಹೆಸರು ಬರೀ ಹುಚ್ಚುಂದೊಡ್ಡಿಯವಳು ಅಂತಲೇ ಇರೋದು. ಬೈ ಹುಚ್ಚುಂದೊಡ್ಡಿಯವಳು ಅಂತಿರಲ್ಲ, ಅದಕ್ಕೆ ಹಂಗಂದು. ನನ್ನ ಹೆಸರು ಕರಮ್ಮ ಅಂತ. ಅದು ಏನಾಯ್ತೋ ಎತ್ತೋ ಒಂದು ಗೊತ್ತಿಲ್ಲ. ಅದು ಯಾಕೆ ಅಂಟ್ಕೊಂಡಿದ್ರಿ ಅಂತ ಕೇಳಿದ್ರು ನೀ ಕೋಪದಲ್ಲಿದ್ದಿ. ಆಮೇಲೆ ಬರ್ತೀನಿ ಆವಾಗ ಹೇಳುವಂತೆ. ಈಗೇನು ದನಕರ ಬಿಡಲ್ಲ, ನಿನ್ನ ಸೊಸೆ ಯಾವಾಗ ಬಂದಳಂತೆ? ಅವಳು ಮನೆ ಇಟ್ಟೆತ್ತಕ್ಕೆ ಸರಿ ಹೋಗಿ ಕೂತೋಳು. ಅವ್ರ ಅಪ್ಪನ ಮನೇಲಿ ಏನೋ ಗಂಟು ಒರೆಸಿ ಕಳಿಸ್ತಾರೆ ಅನ್ನೋರಂಗೆ ಹೋಗಿ ಕೂತೋಳೆ. ಯಾವಾಗಾರ ಬರಲಿ, ನಾನು ದನಕರ ಬಿಟ್ಕೊ ಹೋಯ್ತೀನಿ. ಈಗ ನೀನು ಅಂದಲ್ಲ, ನಾಳೆಗೂ ಬಂದು 17 ಮುಂದೆ ಹಿಂಗಂತಿದ್ರಿ ನೀವು 17 ಅಂತ. ಅವಳಿಗೆ ಬಿಡೋದಿಲ್ಲ ನಾನು, ಮಾಡ್ತೀನಿ ಅವಳಿಗೆ. ನಾನು ಬಂದೇವಳು ನೋಡು, ಅಲ್ಲಿಂದ ಅಲ್ಲಿಗೆ ತಂದಿಕ್ಕೋಳೆ ಅಂತ ಅನ್ಕಲಿ ಅಂತ ಅಂದ್ಬಿಟ್ಟು ಬ್ಯಾಡ ಬಿಡು. ನಾನೇ ಅವನ ಎಣ್ಣೆ ಸೊಣ್ಣೆಲಿ ಬೈಕ್ ಹೋಯ್ತೀನಿ ಹಿಂಗಂತಿದ್ರಂತೆ ಮುಂಡೇರು ಅನ್ಕೊಂಡು. ಮಾಡಲಿ ಇನ್ನೊಂದಿನ ಅವಳಲ್ಲ ಅವಳು ಚಿಕ್ಕನೆ ಅನ್ನೋಳು, ಅವಳೆಲ್ಲರೂ ಕರೀಲಿ ಇನ್ನೊಂದಿನ ಹೋದಮ್ಮ ನೋಡು. ಅದೇ ಅನ್ಕಂಡು ನಾನು ನಮ್ಮನ್ನೇನು ಬಗ್ಗೆ ಕರೆದ್ಬಿಟ್ಟು ಅವಳಲ್ಲ ಅಂತ ಅಂದ್ಬಿಟ್ಟು ಆ ಸುಪ್ನಾಥ್ ಇಲ್ದೇ ಇರೋದಕ್ಕೆ ನಮ್ಮನ್ನು ಕರ್ಕೊ ಹೋಗೋಳೆ ಅವಳು. ಈಗ ಆಯಿತು ಹೋಗು, ದನ ಕರಿಗೆ ಟೈಮ್ ಐತೆ. ಬಂದರೆ ನಿನ್ನ ಗಂಡನ ಕೈಲಿ ಬೊಯ್ಸ್ಕಿಸ್ಕಂದಿಯೇ ಹೋಗಿ ಕರ್ಬಿಡು, ಹೋಗು. ಹೋಯ್ತೀನಿ ನೋಡ್ರಿ. ಆ ಬೋಡಿ ಮುಂಡೆ ನನ್ನ ಮುಂಡೇರು ಅಂತ ಅಂತಿದ್ಲಂತೆ. ಇವು ಇಂಥ ಮುಂಡೇರು ಕರ್ಕೋಗಿದೆಯಲ್ಲ ಅಂತ ಅಂತಿದ್ಲಂತೆ. ನನ್ನೆದ್ರಾಗ ಏನಾದ್ರು ಮಾತಾಡ್ಬೇಕಾಗಿತ್ತು ಇರ್ತಿತ್ತು ಅವಳಿಗೆ. ನಾನು ಇನ್ನು ಮುಂದಕ್ಕೆ ಬಂದಮೇಲೆ ಹಿಂದೆ ಮಾತಾಡೋಳಲ್ಲ ಅವಳು. ನಾಳೆಗೆ ಮಾಡ್ತೀನಿ ಅವಳಿಗೆ. ನಾಳೆಗೆ ನೋಡ್ರಿ ಏನು ಮಾಡ್ತೀನಿ ಅಂತ. ಅವಳು ಬುಂಡೆಲಿ ಕೆಂಪೆಣ್ಣೆ ಇಳಿಸ್ತೀನಿ, ಚೆನ್ನಾಗಿರ್ತದೆ ಅದು. ಈ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಮರಿಬೇಡ್ರಿ. ಯಾಕೆಂದರೆ ನಾನು ಹಾಕೋ ಯಾವ ವಿಡಿಯೋನೂ ನೋಟಿಫಿಕೇಷನ್ ಬರದೇ ಹೋಯ್ತೆ. ದಯವಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ನೋಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಏನು ನಿಲ್ಲಿಸ್ತಾವನಿ. ನಾನು ಇನ್ನು ಹೋಗಿದ್ದು ಬರ್ತೀನಿ. ನಾಳೆ ಎಪಿಸೋಡಲ್ಲಿ ಅವಳು ಕೆಂಪೆಣ್ಣೆ ಇಳಿಸೋದು ನೋಡ್ರಿ.